ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂದುವರಿದ ಮಳೆ ಆರ್ಭಟ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಕೆಆರ್ಎಸ್ ಡ್ಯಾಂ ಒಳಹರಿವು. ಕಾವೇರಿ ನದಿ ಪಾತ್ರ ಬಹುತೇಕ ಪ್ರವಾಸಿ ತಾಣಗಳಿಗೆ ನಿರ್ಬಂಧ. ಕೊಡಗಿನಲ್ಲಿ ನವವಧುವರನಿಗೆ ತಟ್ಟಿದ ಪ್ರವಾಹ ಭೀತಿ. ಉಕ್ಕಿ ಹರಿತಾ ಇದ್ದ ಕಾವೇರಿ ನದಿ ಪ್ರವಾಹದಲ್ಲಿ ತೆಪ್ಪದಲ್ಲಿ ವಧು ವರ ತವರು ಮನೆಗೆ ಕರೆದೊಯ್ಯುವಾಗ ಇಂಥ ಪರಿಸ್ಥಿತಿ. ಕೊಡಗು ಜಿಲ್ಲೆಯಾದ್ಯಂತ ಮುಂದುವರಿದ ವರುಣಾರ್ಭಟ. ಅಂಗನವಾಡಿ ಶಾಲೆ ಕಾಲೇಜುಗಳಿಗೆ ಇವತ್ತು ರಜೆ. ಮಳೆ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ರಜೆ ಘೋಷಣೆ. ಚಿಕ್ಕಮಗಳೂರಲ್ಲಿ ಭಾರೀ ಗಾಳಿ ಮಳೆ ಹಿನ್ನೆಲೆ ಇವತ್ತು ಮಲೆನಾಡಿನ 5 ತಾಲೂಕುಗಳಿಗೆ ರಜೆ ಘೋಷಣೆ. ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಆದೇಶ. ಮಹಾರಾಷ್ಟ್ರದಲ್ಲಿ ಮಳೆಯ ಆರ್ಭಟ. ವಿಜಯಪುರ ಜಿಲ್ಲೆಯ ನದಿ ಪಾತ್ರದ ಜನರಿಗೆ ಮುನ್ನೆಚ್ಚರಿಕೆ. ಕೃಷ್ಣಾ, ಭೀಮಾ ಮತ್ತು ಡೋಣಿ ನದಿ ತೀರದ ಗ್ರಾಮಸ್ಥರಿಗೆ ಎಚ್ಚರಿಕೆ. ಬೆಳಗಾವಿಯಲ್ಲಿ ಅಪಾಯದ ಮಟ್ಟ ಮೀರಿ ಹರಿದ ನದಿಗಳು. ದೇವಸ್ಥಾನಕ್ಕೆ ಜಲ ದಿಗ್ಬಂಧನ, ಮುಳುಗಿದ ಸೇತುವೆಗಳು. ಪಂಚಗಂಗಾ ಕೃಷ್ಣೆಯ ಪವಿತ್ರ ಸಂಗಮ ಕ್ಷೇತ್ರಕ್ಕೆ ಜಲ ದಿಗ್ಬಂಧನ. ಕೃಷ್ಣರಾಜ ಸಾಗರದಲ್ಲಿ ಜಲರಾಶಿ ಹೊಸ ಸೊಬಗು. ಜಲಾಶಯದಿಂದ ಹಾಲ್ನೊರೆಯಂತೆ ಉಕ್ಕುತ್ತಿರುವ ನೀರು. ಪ್ರವಾಸಿಗರ ಎಂಟ್ರಿಗೂ ಬ್ರೇಕ್. ಪಿಎಸ್ಐ ಪರೀಕ್ಷೆ ಬರೆದು ಆಯ್ಕೆಯಾಗಿ ಸುಮಾರು 5 ತಿಂಗಳು ಕಳೆದು ಆರ್ಡರ್ ಇನ್ನೂ ಕೈ ಸೇರಿಲ್ಲ. ಸಿಂಧುತ್ವ ಆದ್ಮೇಲೆ ನಾವು ಆದೇಶ ಕೊಡ್ತೇವೆ ಎಂದ ಗೃಹ ಸಚಿವ. ಸೆಪ್ಟೆಂಬರ್ ಕ್ರಾಂತಿ ಬಾಂಬ್ ಬಳಿಕ ಕೆಪಿಸಿಸಿ ಪಟ್ಟದ ಮೇಲೆ ಕೆಎನ್ ರಾಜಣ್ಣ ಕಣ್ಣು. ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಎಂದಿದ್ದು ಸತ್ಯ ಎಂದ ಸಚಿವ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಸಚಿವ ಸ್ಥಾನ ಬಿಡ್ತೀನಿ ಎಂದ ಮಿನಿಸ್ಟರ್. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಡಿಕೆಶಿ ನೋ ಟಾಕ್. ರಾಜಣ್ಣ ಏನ್ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ. ಹಿರಿಯರಿದ್ದಾರೆ, ಅವರಿಗೆ ಅನುಭವ ಇದೆ ಎಂದ ಡಿಸಿಎಂ. ಮೂವತ್ತಾರು ವರ್ಷಗಳ ಬಳಿಕ ಒಂದಾದ್ರೂ ತಾಯಿ ಮಗ. ಮತ್ತೊಮ್ಮೆ ನಿಜವಾಯಿತು ತುಳುನಾಡಿನ ದೈವದ ನುಡಿ. ದಕ್ಷಿಣ ಕನ್ನಡದ ಮೂಡಬಿದ್ರೆಯಲ್ಲಿ ದೈವ ಪವಾಡ. ಜಮ್ಮು ಕಾಶ್ಮೀರದಲ್ಲಿ ವರುಣನ ಅಬ್ಬರಕ್ಕೆ ಚೆನಾಬ್ ನದಿ ಬೋರ್ಗರೆತ. ಬಗ್ಲಿಹಾರ್ ಜಲಾಶಯ ಭರ್ತಿ, ಡ್ಯಾಂನಿಂದ ನೀರು ರಿಲೀಸ್. ನಮ್ಮನ್ನ ಕೆಣಕಿದವರಿಗೆ ಕಪಾಳಕ್ಕೆ ಹೊಡೆದಿದ್ದೀವಿ. ಟ್ರಂಪ್ ಒಬ್ಬ ಶೋಮ್ಯಾನ್, ಖಮೇನಿ ಟೀಕಾಸ್ತ್ರ. ಅಮೆರಿಕ ಇಸ್ರೇಲ್ ವಿರುದ್ಧ ಗೆದ್ದಿದ್ದೀವಿ ಅಂತ ಇರಾನ್ ಸುಪ್ರೀಂ ಲೀಡರ್ ಬಡಾಯಿ. ಭಯೋತ್ಪಾದನೆ ಬಗ್ಗೆ ಚೀನಾ ಪಾಕಿಸ್ತಾನ ಮೃದು ಧೋರಣೆ. ಶಾಂಘೈ ಶೃಂಗಸಭೆಯಲ್ಲಿ ಸಹಿ ಹಾಕಲು ರಾಜನಾಥ್ ಸಿಂಗ್ ನಿರಾಕರಣೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಗ್ಗೆ ಉಲ್ಲೇಖಿಸದಿದ್ದಕ್ಕೆ ರಕ್ಷಣಾ ಸಚಿವರ ಆಕ್ಷೇಪ. 20 ವರ್ಷಗಳ ಬಳಿಕ ಕರುಪ್ಪುನಲ್ಲಿ ಸೂರ್ಯ ತ್ರಿಷಾ ಜೋಡಿ. ಚಿತ್ರದ ಟೈಟಲ್ ಪೋಸ್ಟರ್ ರಿಲೀಸ್. ಸೂರ್ಯ ಹುಟ್ಟುಹಬ್ಬಕ್ಕೆ ಟ್ರೇಲರ್ ರಿಲೀಸ್ ಆಗೋ ಸಾಧ್ಯತೆ. ಇಂಗ್ಲೆಂಡ್ ವಿರುದ್ಧ ಮೊದಲ ಟೆಸ್ಟ್ ಸೋಲಿನ ಬಳಿಕ ಟೀಂ ಇಂಡಿಯಾಗೆ ಮತ್ತೊಂದು ಶಾಕ್. 2ನೇ ಟೆಸ್ಟ್ಗೆ ಸ್ಟಾರ್ ಬೌಲರ್ ಜಸ್ಪ್ರೀತ್ ಬುಮ್ರಾ ಅಲಭ್ಯ. ಹರ್ಷದೀಪ್ ಸಿಂಗ್ಗೆ ಸ್ಥಾನ ಸಾಧ್ಯತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.